ಬರುವುದು ಹೊಸದಲ್ಲ. ಆದರೆ ಈ ವಸ್ತಿನ ಪರಿ ಬಹಳ ಆಶ್ಚರ್ಯವಾಗುವ ರೀತಿಯಲ್ಲಿ ಬೇಕಿತ್ತ ನಿನಗೆ ಇದೆಲ್ಲ ಬೇಕಿತ್ತು ಅಂತ ಕೇಳ್ತೇನೆ. ನೀನು ಭಾನು ತನುಜ, ಏ ಸೂರ್ಯನ ಮಗನೇ, ಸ್ವರ ಏರಿಸಿದ್ರೆ ಜಾಗ್ರತೆ. ನಿನ್ನಪ್ಪ ಸೂರ್ಯದೇವ ಇದುವರೆಗೆ ಅವನ ಬೆನ್ನನ್ನು ನೋಡಿದವರು ಯಾರು ಇಲ್ಲ ಲೋಕದಲ್ಲಿ. ಹಣೆ ಬರಹ ಗೆಟ್ಟವನೇ. ಇತ್ತೀಚೆಗೆ ಈ ಕಡೆ ನಿನ್ನ ಮುಖ ನೋಡಿದವ ನೆನಪುಂಟೇನೋ ಯಾರಿಗಾದರೂ? ಹೆಸರು ಮಾಡಿದ್ರು ನನ್ನಾಗೆ ಮಾಡ್ಬೇಕು. ತೊಳೆದು ಹೋಗುವ ಹೆಸರು ಯಾವ ಮಾಡಿದ್ರು ನಿಷ್ಠೆಯಿಂದ ಅದನ್ನು ಪಡಿಬೇಕು. ಯಾಕೆಂದ್ರೆ ನಿನಗೆ ಮುಖ ತೋರಿಸುವುದಕ್ಕೆ ಗತಿ ಇಲ್ಲದೆ ಇರುವ ಹಾಗೆ ಮಾಡಿ ತೋರಿಸಿದವ ನಾನು. ಗತಿ ಇಲ್ಲದೆ ಹೋದದ್ದಲ್ಲ, ಎಲ್ಲೋದ್ರೂ ನಿನ್ನ ಮುಖ ತಗೊಂಡು ತಿರುಗ್ತಾರ. ನೀನು ಕರೆಯುವಾಗಲೇ ನನಗೆ ಅರ್ಥ ಆಗ್ತಾ ಇದೆ. ನಿನ್ನ ವಾಕ್ಯ ಜೋಡಣೆಯಲ್ಲಿ ನನಗೆ ಅರ್ಥ ಆಗ್ತಾ ಇದೆ. ನೇರವಾಗಿ ನೀನು ಬಂದದ್ದಲ್ಲ ಎನ್ನುವುದು. ಯಾಕೆ ಗೊತ್ತಾ? ಅಣ್ಣ ವಾಲಿ ಅಂತ ಕರೆದೆ. ಅಣ್ಣ ಅಂತ ಕರೆಯುವುದೇ ಹೌದು ಅಂತ ಆದ್ರೆ ವಾಲಿ ಎನ್ನುವ ವಿಶೇಷವನ್ನ ಯಾಕೆ ಸೇರಿಸಿದೆ? ಅಲ್ಲ, ವಾಲಿ ಎನ್ನುವುದಾಗೆ ಕರೆಯುವುದು ಹೌದು ಅಂತ ಆದ್ರೆ ಪ್ರಾರಂಭದಲ್ಲಿ ಅಣ್ಣ ಎನ್ನುವಂತ ಉದ್ಗಾರ ಯಾಕೆ ಹೇಳಿದೆ? ಹಾಗಾದ್ರೆ ಅಣ್ಣ ವಾಲೆ ಯುದ್ಧಕ್ಕೆ ಬಾ ಎನ್ನುವುದಾಗಿ ಇವತ್ತು ನೀನು ಈ ರೀತಿಯಾಗಿ ಉದ್ಘೋಷಿಸುತ್ತೀಯ ಅಂತಾದ್ರೆ ಇದು ಎಂದಿನ ನಿನ್ನ ಧೈರ್ಯ ಅಲ್ಲ, ಎಲ್ಲಿಯೋ ಎರವಲು ಪಡೆದ ಧೈರ್ಯವಾಗಿರಬೇಕು. ಹಾಗಾಗಿಯೇ ಕೇಳ್ತಾ ಇದ್ದೇನೆ, ಮಾನಗೆಟ್ಟವನೇ, ಮರ್ಯಾದೆ ಸತ್ತವನೇ, ಏನು ಧೈರ್ಯ ಸ್ವಂತದ್ದ? ಅಂದ್ರೆ ಇಷ್ಟು ದಿವಸ ನಿನ್ನ ಸ್ವಂತದ್ದಲ್ಲವಾಗಿತ್ತ? ಇಷ್ಟು ವರ್ಷ ನಂದೇ. ಹಾಗಾದ್ರೆ ಇಷ್ಟು ವರ್ಷದಲ್ಲಿ ಇಲ್ಲದೆ ಇರುವ ಆತ್ಮವಿಶ್ವಾಸದ ಕೂಗು ಇವತ್ತು ಹೊಸ ತೆರನಾದ ಬದಲಾವಣೆ ಯಾಕೆ ಹೇಳ? ನಾನು ಯಾವತ್ತೂ ಒಂದೇ ರೀತಿ ಇರುವುದು. ನಿನಗೆ ಅಪರೂಪಕ್ಕೆ ನೋಡುವುದಲ್ಲ, ತಮ್ಮ ಮೊದಲ ತೋರಿಸ್ತಾ ಇದ್ದಾನೆ ತಿಳಿಸುವುದೇ. ಎಲ್ಲ ಹೊಸದು ತೋರಿಸುವುದು ನಿನ್ನ ಜೀವನದಲ್ಲಿ ಹೊಸತು ಕಾಣದೇ ಇರುವ ಹಾಗೆ ಮಾಡಿದ್ದೆ ನಾನು. ಅದೇ ಹೇಳು, ಒಪ್ಪಿಕೊಳ್ತೇನೆ. ಯಾಕೆಂದ್ರೆ ನಾನು ಆದದ್ದು ನೀ ಮಾಡಿ ಹೌದು, ಆಗುವುದು ಬೇರೆ, ಮಾಡಿದ್ದು ಸುಗ್ರೀವ ಏನು ಪ್ರಪಂಚ ಕಾಣ್ತಿತ್ತು, ಗೊತ್ತಾಗ್ತಿತ್ತು. ನಿನಗೆ ಹೊಟ್ಟೆ ಹುಡಿ, ಹೊಟ್ಟೆ ಕಿಚ್ಚು, ಎಲ್ಲಾದ್ರೂ ನಿನ್ನ ಎದುರಿನಲ್ಲಿ ನಾ ಹೆಸರು ಮಾಡ್ಬಿಟ್ರಿ ಅಂತ. ಹಾಗಾಗಿ ಅದು ಈ ಜನ್ಮದಲ್ಲಿ ಆಗುವುದಿಲ್ಲ ಎನ್ನುವುದು ಗೊತ್ತು ನನಗೆ. ಹೇಗಾದ್ರೂ ನನ್ನ ಹೆಸರನ್ನು ಬರಬಾರ್ದು ಅಂತ ನಾನು ಇಷ್ಟು ಮಾಡ್ಕೊಂಡಿದ್ದೇನೆ. ಒಂದು ಸುತ್ತದಿ ಬಂದು ಹೋಗಬಹುದೋ ಬಿಟ್ಟರೆ ನನ್ನಷ್ಟು ಎತ್ತರಕ್ಕೆ ಏರುವುದಕ್ಕೆ ಈ ಜನ್ಮ ಸಹಕಾರಿ ಇರ್ತಿಲ್ಲ. ನೀವು ಅದೇ ಪ್ರಮೇಲೆ ನಾ ಹೇಗೂ ಬರಬಾರ್ದು ಅಂತ ಕೂತ್ಕೊಂಡಿದ್ದೆ. ಹೇಳ್ತೀನಿ, ಅದು ಹೇಳುವುದಲ್ಲ, ಈಗ ಮಾತ್ರ ಹೇಳಿದ್ದೆ. ಒಟ್ಟು ಸುಲಭ ಅಂತ ಭಾವಿಸಬೇಡ. ಏನು ಕಷ್ಟ? ಧೈರ್ಯ ಅಂತ ಕೇಳಿದಲ್ಲ, ನೈತಿಕ ಧೈರ್ಯ. ಯಾವ ನೈತಿಕತೆ? ಯಾಕೆಂದ್ರೆ ನೀತಿಯಿಂದ ಬಿಟ್ಟು ನೀನು ವ್ಯವಹರಿಸಿದವ. ಪಾಣಿಗ್ರಹಣ ಎನ್ನುವುದು ನಮ್ಮಲ್ಲಿ ಇಲ್ಲದೆ ಹೋದ್ರು, ಅದನ್ನು ತಂದವನೇ ನೀನು, ನನಗೆ ಮದುವೆ ಮಾಡಿಸಿದವನೇ ನೀನು. ಹೌದಪ್ಪ. ಹಾಗೆ ಮದುವೆ ಮಾಡಿಸಿದಂತಹ ನೀನು ನನ್ನ ಹೆಂಡತಿಯನ್ನ, ಯಾರನ್ನ? ಹೆಂಡತಿ, ನಿನ್ನ ಹೆಂಡತಿಯನ್ನು ನೋಡು. ಹೆಂಡತಿ ಅಂತ ಹೇಳುವಾಗಲೇ ನಿನಗೆ ಎಷ್ಟು ಕಷ್ಟ ಆಗ್ತಾವ? ಕಷ್ಟ ಆಗುದಲ್ಲ, ಒಳಗಿದ್ದ ಭಾವನೆ ಹೊರತು. ಭಾವನೆ ಅಲ್ಲ, ನಿನ್ನ ಹಣೆ ಬರಹ ಅಷ್ಟೇ. ಭಾವನೆ ಅರ್ಥ ಗೊತ್ತಿಲ್ಲದೆ ಹೋದವ ನಿನಗೆ ಭಾವನೆ ನನಗೆ ಗೊತ್ತಿಲ್ಲ ಅಂತಲ್ಲ, ನಿನಗೆ ಹೆಂಡತಿ ಅನ್ನುವ ಶಬ್ದವೇ ನಿನ್ನ ಬಾಯಲ್ಲಿ ಬರದೇ ಅಂತ ಹಾಗೆ ಮಾಡಿದ್ದೇನೆ. ಹೌದಪ್ಪ, ಹೆಂಡತಿಯ ಒಟ್ಟಿಗೆ ಇಲ್ಲದೆ ಹೋದಾಗ ಮಾಡಿದ ನಿನಗೆ ಶಬ್ದ ಬರದೆ ಹೋದಾಗ ಮಾಡಿದವ್ರದ ಮಾಡಿದ್ದೇನೆ. ನೀ ಮಾಡಿದವು. ಆದ್ರೆ ಇನ್ನು ಮುಂದೆ ಹಾಗೆ ಆಗಬಾರ್ದು ಎನ್ನುವ ಕಾರಣಕ್ಕಾಗಿ ನಾ ಇವತ್ತು ಹೀಗೆ ಯಾಕೆ ಅಂದ್ರೆ ನೀತಿಯಿಂದಲಾಗಿ ನನ್ನ ಹೆಂಡತಿಯನ್ನು ನನಗೆ ನೀನು ಬಿಟ್ಟುಕೊಟ್ಟ. ನೋಡೋ, ಹೆಂಡತಿಯನ್ನ ಬಿಟ್ಟುಕೊಟ್ಟೆ, ಬಿಟ್ಟುಕೊಟ್ಟೆ. ನೋಡು, ಇನ್ನು ಕೆಲವು ಕಾಲ ನೀನು ಬದುಕು ಇಲ್ಲ ಅಂತಾರೆ ಸುಗ್ರೀವನ ಕೈಯ ಸಾಯ್ತಿ. ಅಂದರೆ ನೀನೀಗ ಮತ್ತೊಂದು ನಿನ್ನ ಹೆಂಡತಿಯನ್ನ ಪಡೆಯುವುದಕ್ಕಾಗಿ ನಾನು ಸಭೆಯ
ಬದುಕಿಗೆ ಒಡೇನು ಏನು? ನಿನ್ನ ಬದುಕಿಗೊಂದು ಅರ್ಥವನ್ನ, ಹಾ, ನಿನ್ನ ಬದುಕಿಗೊಂದು ಇತಿಮಿತಿಯನ್ನ ಹಾ, ಕಲ್ಪಿಸಿಕೊಟ್ಟಿದ್ರೆ ಹಾ. ವಾಲಿಯ ಹೆಚ್ಚುಗಾರಿಕೆ ಕೆಲವು ವರ್ಷ ನಾನು ಮೊದಲೇ ಹೇಳ್ಕೊಂಡು ತಿರುಗಿದ್ದೆ. ಲೋಕವೇ ಒಪ್ಪಿಕೊಂಡಿತ್ತು. ಹಾ, ಅಣ್ಣ ತಮ್ಮಂದಿರು ಇದ್ರೆ ಹಾ. ವಾಲಿ ಸುಗ್ರೀವನ ಹಾಗಿರಬೇಕು ಎನ್ನುವುದಾಗಿ ಎಷ್ಟು ಹೆಸರು ಮಾಡುವುದಕ್ಕೆ ಅವಕಾಶ ಇತ್ತು. ಅದೇ ಲೋಕ ಹಾ, ಈಗ ಪಶ್ಚಾತ್ತಾಪದಿಂದ ಹೇಳ್ತಾ ಇರುವ ಮಾತು, ಹಾ. ಯಾವಣ್ಣ ತಮ್ಮನು ವಾಲಿ ಸುಗ್ರೀವನ ಹಾಗಾಗಬಾರದು ಅಂತ. ಏನದ್ರ ಅರ್ಥ? ಅದಕ್ಕೆ ಕಾರಣ ಒಬ್ಬ ನಾಯಕ ಸರಿ ಇದ್ರೆ ಹಾಗೂ ಆಗಬಾರದು, ಆಗಬಹುದು. ಅದೇ ನಾಯಕ ಕೆಟ್ಟ ಹೀಗೂ ಆಗಬಹುದು ಎನ್ನುವುದೇ ನಿದರ್ಶನ. ನಾಯಕ ಕೆಡುವಂತಹ ಪರಿಸ್ಥಿತಿ, ಹಾ, ನಾಯಕನ ಮನಸ್ಥಿತಿ ಕೆಡುವಂತಹ ಸ್ಥಿತಿ ಹಾ, ತರುವುದಿದ್ರೆ ಹಾ. ನಿನ್ನಂಥವ ಸಾಕು. ನನ್ನಂತವ್ ಬೇಕು ಅಂತಿಲ್ಲ. ಪರಿಸ್ಥಿತಿ ಎನ್ನುವುದು ಎಲ್ಲ ಕಾಲಕ್ಕೂ ಬಂದೇ ಏನು ಬರ್ತದೆ. ಪರಿಸ್ಥಿತಿ ಕೇಳ್ತೇನೆ. ಎಲ್ಲ ಕಾಲ ಮಳೆಗಾಲವೂ ಅಲ್ಲ, ಎಲ್ಲ ಕಾಲ ಬೇಸಿಗೆಗಾಲವೂ ಅಲ್ಲ. ಬದಲಾಗ್ತಾ ಇರ್ತದೆ. ಆದ್ದರಿಂದಲೇ ನಿನ್ನ ಬದುಕಿನಲ್ಲಿ ಪೂರ್ಣ ಬೇಸಿಗೆ ಆಗಬೇಕು ಅಂತ ಮಾಡಿದ್ದು. ಹೇಳಿದ್ಯಲ್ಲ, ಅದು ನೀರಿಲ್ಲದ ಸಾಯ್ಬೇಕು ಅಂತ. ನೀನ್ ಸಾಯ್ಲೇಬೇಕು. ನೀರಿಲ್ಲದೆ ಇದ್ರೆ ಬದುಕುವ ನಾನು. ನಿನ್ನನ್ನು ಕೊಲ್ಲುವುದು ನನಗೆ ದೊಡ್ಡ ಕೆಲಸವೇ ಅಲ್ಲ. ಹಾ, ಆದ್ರೆ ನೀನು ಪಶ್ಚಾತ್ತಾಪ ಪಟ್ಟ ಹಾ, ಮಾಡಿದ ಕಾರ್ಯದ ಕುರಿತಾಗಿ ಕಣ್ಣೀರು ಹಾಕುತ್ತಾ ಹಾ. ಬದುಕಿನಲ್ಲಿ ನೋವನ್ನು ಅನುಭವಿಸಿ ವಿಲ ವಿಲ ಒದ್ದಾಡಬೇಕು. ಯಾಕೆ ಗೊತ್ತಾ? ಹೆಂಡತಿಯನ್ನು ಬಿಟ್ಕೊಡು ಎನ್ನುವುದಾಗಿ ಈಗ ಕೇಳ್ತಾ ಇದೆಯಲ್ಲ, ಇದೇ ಮಾತು ಹಾ. ಆ ಕಾಲದಲ್ಲಿ ಎಲ್ಲಿ ಹೋಗಿತ್ತು ಕೇಳ್ತೇನೆ. ಯಾವ ಕಾಲದಲ್ಲಿ? ರಕ್ಕಸನನ್ನ ವಧಿಸುವುದಕ್ಕಾಗಿ ಹೋಗ ಹಾ, ಆ ರಕ್ಕಸ ಸತ್ತಿದ್ದಾನೋ ಇಲ್ಲವೋ ಎನ್ನುವುದು ತಿಳಿಯುವುದರೊಳಗಾಗಿ ಹಾ. ಪುರಪ್ರವೇಶ ಮಾಡಿದವ ನೀನು. ಇಲ್ಲಪ್ಪ, ನನಗೆ ಗೊತ್ತಾಗಿತ್ತು ಏನಂತ? ನನ್ನಣ್ಣ ವಾಲಿ ಸತ್ತೋಗಿದ್ದಾನೆ ಅಂತ. ಅದನ್ನು ಹೇಳಿದ್ದು ಆ ನಂಬಿಕೆಯ ಮೇಲೆ ನಾನು ತಿರುಗಿ ಬಂದದ್ದು. ಆಗಲೇ ನನಗೆ ಅರ್ಥ ಆಗಿದೆ. ಏನು? ನಿನಗೆ ಆ ರಕ್ಕಸ ಸಾಯುವುದಕ್ಕಿಂತಲೂ ಹಾ. ನಿನ್ನ ಅಣ್ಣನೇ ಸಾಯ್ಬೇಕು ಅಂತ ನಿನ್ನ ಮನಸ್ಸಿನಲ್ಲಿ. ಶಾಂತಂ ಪಾಪಂ, ಆ ಸ್ವಭಾವ ನನ್ನ. ಅದಲ್ಲದೆ ಇದ್ರೆ ಹಾ, ಆ ರಕ್ಕಸ ಸತ್ತದ್ದು ಹಾ, ಅಥವಾ ಅಣ್ಣ ವಾಲಿ ಸತ್ತದ್ದು ಹಾ. ಎನ್ನುವ ಸತ್ಯ ಶೋಧನೆ ಮಾಡಿದ್ದೀಯ ನೀನು? ಶೋಧನೆ ನಾವು ಮಾಡಲಿಲ್ಲ. ಎಲ್ಲಿಯಾದ್ರೂ ಆ ರಕ್ಕಸನ ಶವವ ಹಾ. ಅಥವಾ ನಿನ್ನ ಎಣಿಕೆಯಂತೆ ಸತ್ತಿರುವ ನಿನ್ನ ಅಣ್ಣನ ಹೆಣವು ಹಾ. ಹುಡುಕಿಸುವ ಪ್ರಯತ್ನ ಮಾಡಿದ್ದೀಯಾ? ಯಾಕೆ ಹುಡುಕಿಸುವ ಪ್ರಯತ್ನ ಮಾಡಲಿಲ್ಲ? ಯಾಕೆ ಮಾಡಲಿಲ್ಲ? ನೀನು ಅಟ್ಟಿಸಿಕೊಂಡು ಹೋದದ್ದು ರಕ್ಕಸನಲ್ಲ. ಹಾ. ಒಂದು ವೇಳೆ ಅವನು ನೀನು ಕೊಂದದ್ದೇ ಹೌದು ಅಂತ ಆದ್ರೆ, ಹಾ. ರಕ್ತ ಹರಿದು ಹೊರಗೆ ಬಂದ ಮೇಲೆ ಹಾ. ಈ ನಿನ್ನ ಎಲುಬನ್ನ ಮಾಂಸವನ್ನ ಅವ ಬಿಟ್ಟಾನ. ಹಾ. ಒಂದೊಂದ ಕೈಯನ್ನ, ಕಾಲನ್ನ, ನಿನ್ನ ತಲೆಯನ್ನ, ನಿನ್ನ ಮೆದುಳನ್ನ ಎಲ್ಲ ಹೆಮ್ಮೇಡಿ. ಅಲ್ಲ, ತಿರುಗಿ ನೀನು ಬಾ. ಹಾಗೆ ಹಾ. ಆ ರಕ್ಕಸನಿಂದಲೇ ನಾನು ಸತ್ಯ ಎನ್ನುವುದಾಗಿ ಭಾವಿಸಿದೆ ಅಂತಲೇ ಇಟ್ಟುಕೋ. ಹಾ. ಆದ್ರೆ ಹಾ. ಅದಕ್ಕೆ ಸಂತೋಷದ ಸಂಭ್ರಮಾಚರಣೆ ಮಾಡುವುದಾ? ಇಲ್ಲಪ್ಪ, ನೇರವಾಗಿ ಪ್ರವೇಶ ಮಾಡಿದ ನೀನು ನಾ ತರ್ಪಣೆ ಕೊಟ್ಟಿದ್ದೇನೆ. ನಮ್ಮವರಿಗೆ ಹೇಳಿ ಆದ್ರು ಹಾ. ಅಥವಾ ನಮ್ಮವರಲ್ಲಿ ಈ ವಿಚಾರವನ್ನು ಸೂಚಿಸಿ ಆದ್ರು ಹಾ. ಅಣ್ಣನ ಶವ ಸಿಗದೇ ಇದ್ರು ಹಾ. ಅಣ್ಣನ ಸಾವು ನಿಶ್ಚಯವೋ ಹೇಗೆ ಎನ್ನುವುದನ್ನು ತಿಳಿದು ಬರಬೇಕು ಎನ್ನುವ ಕಾರಣಕ್ಕಾಗಿ ಆದ್ರು ಹಾ. ನಮ್ಮ ವಾನರ ಪಡೆಯನ್ನು ಸೇರಿಕೊಂಡು ಹೋದಿಯಾ? ಹೌದು, ಎಲ್ಲಿ ಹೋಗಿದ್ದೆ? ಅದು ಹೋಗ್ಲಿಲ್ಲ ನಾನು. ಯಾಕೆ ಹೋಗಿದ್ದೆ? ಯಾಕೆ ಹೋಗ್ಲಿಲ್ಲ? ನಿನಗೆ ಅಣ್ಣ ಸಾಯ್ಬೇಕು ಅಂತ ಇತ್ತು. ಅದಕ್ಕೆ ಹೋಗಿದ್ದೆ. ಇಲ್ಲವೇ ಇಲ್ಲ. ಮತ್ತೆ ಒಂದು ವೇಳೆ ಅದೇ ಹೌದು ಅಂತ ಆದ್ರೆ, ಹಾ. ನೀನು ಗುಹೆಗೆ ಹೋದಾಗ ನಾ ಇಲ್ಲಿ ಬಂದು ಸಿಂಹಾಸನವನ್ನು ಏರಬೇಕು ಅಂತ ಇರ್ಲಿಲ್ಲ. ಹಾ. ನಿನಗೆ ನನ್ನ ಮೇಲೆ ಬಹಳ ನಂಬಿಕೆ ಇತ್ತು. ಹಾ. ನೀ ನನ್ನೊಟ್ಟಿಗೆ ಇರುವಾಗಲೇ ನಿನಗೆ ವಿಷಯ ಕೊಡ್ಲಿಕ್ಕೆ ಆಗುದಿಲ್ಲ ಇದ್ದ. ಆಗ್ತಿತ್ತು. ಆದ್ರೂ ನಾನು ಕೊಡ್ಲಿಲ್ಲ. ಯಾಕೆ? ಯಾಕೆ? ನನ್ನ ಉದ್ದೇಶ ನೀ ಸಾಯ್ಬೇಕು ಅಂತಿರ್ಲಿಲ್ಲ. ಅಂದ್ರೆ ನಿನ್ನ ಕೈಯಲ್ಲಿ ಸಾಯ್ಬೇಕು ಅಂತಿರ್ಲಿಲ್ಲ. ಅಲ್ಲ, ನನಗೆ ಅಣ್ಣನಿಗೆ ತಮ್ಮಾಗೆ ಬದುಕಬೇಕು ಅಂತಿತ್ತು. ಮುನಿಗಿರ ಹಾ. ಒಬ್ಬ ವಾಲಿಯನ್ನು ನಿಗ್ರಹಿಸುವುದಕ್ಕೆ ಹಾ. ದೇವತೆಗಳೇ ಭಯ ಪಡ್ತಾ ಇರುವಾಗ, ಹಾ. ವಾಲಿಯನ್ನು ಎದುರಿಸುವುದಕ್ಕೆ ಹ್ಮ್. ಪ್ರತ್ಯಕ್ಷ ದೇವತೆಗಳು ಕಜ್ಜಟ್ಟಿರುವಾಗ ಹಾ. ನೀನೊಬ್ಬ ಹೇಗೆ ಅಂತ ಪ್ರಯತ್ನ ಮಾಡುವುದಿಲ್ಲ. ಅಣ್ಣ, ಹಾಗಂತ ನಾನಾಗಿ ಹಾ. ಕಿಷ್ಕಿಂಧೆಯ ಅಧಿಕಾರವನ್ನು ನಿನಗೆ ಕೊಟ್ಟದ್ದಾದ್ರೆ ಹಾ. ನಿನ್ನ ಆಡಳಿತವನ್ನು ನೋಡಿ ಸಿಂಹಾಸನದಲ್ಲಿ ನಿನ್ನನ್ನು ನೋಡಿ ಸಂತೋಷ ಪಡ್ತಾ ಇದ್ದೆ. ಹಾ. ಆದ್ರೆ ನೀನು ಅದಕ್ಕೆ ಅವಕಾಶ ಕೊಡ್ಲಿಲ್ಲ. ಹಾ. ಅಣ್ಣ ಸತ್ತಿದ್ದಾನೆ ಎನ್ನುವಂತ ಭ್ರಮೆಯನ್ನು ಹುಟ್ಟಿಸಿ ಹಾ. ಕಿಷ್ಕಿಂಧೆಯ ಅಧಿಕಾರವನ್ನು ನಡೆಸುವುದಕ್ಕೆ ಮುಂದಾದೆ. ಹಾ. ಆಮೇಲೆ ಹಾ. ನನ್ನ ಹೆಂಡತಿ ಹಾ. ಆ ತಾರೆಯನ್ನು ಹಾ. ನಿನ್ನವಳನ್ನಾಗಿಸಿಕೊಂಡೆ. ಮುಳ್ಳಿನಿಂದಲೇ ತೆಗಿಬೇಕು. ಹ್ಮ್. ಏನು ಚೆ? ಎಂತ ಮಾತಾಡ್ಬಿಟ್ಟೆ ನಾವು. ತಾರೆಯನ್ನು ಜೊತೆ ಮುಳ್ಳಿರಿಸಿಕೊಂಡದ್ದು ಹೌದು. ಅದು ಅವಳು ಕುಳಿತದ್ದವು ನಾ ಕೂರಿಸ್ಕೊಂಡಿದ್ದಾನೆ. ಸುಮ್ಮನೆ ಅಂದ್ರೆ ಹಾ. ನೀನು ಪೂರ್ಣ ಪ್ರಮಾಣದಲ್ಲಿ ಕೇಳಬೇಕು. ಹೇಳು. ದೇವತೆಗಳು ಹೆದರ್ತಾರೆ ನನ್ನ ವಿಕ್ರಮವನ್ನ ಕಂಡು. ಹಾ. ಪ್ರಕ್ಕಸನಿಗೆ ನನ್ನನ್ನು ಕೊಲ್ಲಿಕ್ಕಾಗ್ತದೆ ಅಂತ ನೀನು ಕೇಳಿದೆ. ಹಾ. ಕಾಡಿನಲ್ಲಿ ಬಲಕ್ಕೆ ಮತ್ತೊಂದು ಹೆಸರು ಅಂತ ಕರೆಸಿಕೊಳ್ಳುವುದು ಆನೆ. ಆ ಆನೆಯೂ ಸಹ ಒಮ್ಮೊಮ್ಮೆ ಇರುವೆ ಕಚ್ಚಿದಾಗ ಸತ್ತೋಗ್ತದೆ ಎಂದು ನಿನ್ಗೆ ಗೊತ್ತಿದೆ ಹೋದದ? ಗೊತ್ತು ಗೊತ್ತು. ಅಂದ್ರೆ ಹಾ. ದೇವತೆಗಳನ್ನು ಹೆದರಿಸುವ ಸಾಮರ್ಥ್ಯ ಇರುವಂತಹ ವಾಲಿ ಹಾ. ಇರುವೆಯೋಪಾದಿಯಲ್ಲಿರುವಂತಹ ಮಾಯಾವಿ ಸಾಯ್ಬಾರ್ದು ಅಂತ ಉಂಟ? ಖಂಡಿತ ಇಲ್ಲ. ಹಾ. ಹಾಗಂತ ಅದುವೇ ಸತ್ಯ ಎನ್ನುವುದಾಗಿ ಭಾವಿಸುವುದಿದ್ರು ಹಾ. ಅಲ್ಲಿ ನಡೆದದ್ದೇನು ಎನ್ನುವುದು ಪ್ರಧಾನ ಅಲ್ಲ. ಹಾ. ಅಲ್ಲಿ ಸತ್ತವ ವಾಲಿಯೋ ರಕ್ಕಸನ ಎನ್ನುವ ವಿಷಯ ಒತ್ತಟ್ಟಿಗಿರಲಿ. ಹಾ. ಇಲ್ಲಿಗೆ ಬಂದ ಮೇಲೆ ನೀನು ವ್ಯವಹರಿಸಿದ್ದು. ಹಾ. ಆಗ ನಾನು ರಕ್ಕಸದಲ್ಲಿ ಹೋರಾಟ
ಮಾಡಲಿಕ್ಕೆ ಹೋಗುವಾಗ ನನ್ನ ಮಗ ಅಂಗದ ಹುಟ್ಟಿದ್ದಾನೆ ಹೌದಲ್ಲ? ಹೌದು. ಹಾಗಾದ್ರೆ ಹಾ. ಅಣ್ಣನನ್ನ ಕಳೆದುಕೊಂಡಿರುವಂತಹ ದುಃಖದಲ್ಲಿ ಯುವರಾಜನಾದಂತಹ ಆ ಅಂಗದಲ್ಲಿ ಪಟ್ಟಾಭಿಷೇಕವನ್ನು ನಡೆಸಿ ನನ್ನ ಹೆಂಡತಿಯಾದಂತಹ ತಾರೆಯನ್ನು ಮಾತ್ರ ಸ್ಥಾನದಲ್ಲಿರಿಸಿ ನೀನವರಿಗೆ ಪ್ರಚೋದನಕಾರಿಯಾಗಿ ಪ್ರೋತ್ಸಾಹಕನಾಗಿ ಸಿಂಹಾಸನದ ರಕ್ಷಣೆ ಮಾಡಿಕೊಂಡಿದ್ದಾದ್ರೆ ನಾನಾಗೆ ಮರಳಿ ಬಂದವ ಸಿಂಹಾಸನ ನಿನಗೆ ಕೊಡ್ತಿದ್ದೆ. ಎಲ್ಲ ಮುಗಿದ ಮೇಲೆ ವಿಮರ್ಶೆ ಮಾಡೋದು ಬಹಳ ಸುಲಭ ಅಣ್ಣ. ಯಾಕೆ ಮಾತನ್ನು ಹೇಳ್ತಾ ಇದ್ದೇನೆ, ನೀನು ಹೇಳಿದ ಅಂಗದನಿಗೆ ಪಟ್ಟವನ್ನು ಕಟ್ಟಬೇಕಾಗಿತ್ತು. ನೋಡು, ಕಾಣುವ ಕಣ್ಣಿಗೆ ಸುಗ್ರೀವನಿಂದ ತಪ್ಪಾಗಿದೆ ಅಂತ ಎನ್ನುವ ರೀತಿಯಲ್ಲಿ ಕಾಣುವುದು ಹೌದು. ಹಾಗಂತ ತಪ್ಪಿನಂತೆ ಕಂಡು ಕೂಡ ಅಲ್ಲ, ಅದದ್ದು ಪ್ರಮಾದ ಮಾತ್ರ. ಇನ್ನು ಹೇಳಿದೆಯಲ್ಲ ನೀನು ಅಂಗದನಿಗೆ ಪಟ್ಟವನ್ನು ಕಟ್ಟಬೇಕು. ಅಂಗದ ಹುಟ್ಟದ್ದು ಇತ್ತೀಚೆಗೆ ಅಲ್ಲ, ಕೆಲವು ವರ್ಷ ಹೌದಾ? ನಾನು ಯುವರಾಜನಾಗಿದ್ದವ, ನೀನು ಅರಸನಾಗಿದ್ದವ. ನಮ್ಮ ತಂದೆ ಮಾಡಬಹುದಾದ್ರೂ ಕೂಡ ನೀನು ಅದನ್ನ ಬೇರ್ಪಡಿಸಲಿಲ್ಲ. ಅಂಗದ ಬೆಳೆದ ಮೇಲೂ ನನ್ನನ್ನೇ ಯುವರಾಜನನ್ನಾಗಿ ನೀನು ಇರಿಸಿದ್ದೀ ಎಂಬಲ್ಲಿಗೆ ನೀನು ಸತ್ತ ಮೇಲೆ ನಾನು ಇಲ್ಲಿ ಅರಸನಾಗಬೇಕು ಎನ್ನುವುದು ಬಹುಶಃ ನಿನ್ನ ಕೊನೆಯಾಸೆಯಾಗಿತ್ತು ಅಂತ ಮಾಡಿದೆ. ನೀನು ನಿನಗೆ ಬೇಕಾದಾಗೆ ಪ್ರಸಂಗ ತಿರುಗಿಲಿಕ್ಕೆ ಹೋಗಬೇಡ. ನಾನಿದ್ದಾಗ ಅಂಗದನನ್ನ ಹೊರತುಪಡಿಸಿ ನಿನಗೇ ಪಟ್ಟ ಕಟ್ಟುವುದು ಬೇರೆ, ನಾನು ಸತ್ತಿದ್ದೇನೆ ಎನ್ನುವುದಾಗಿ ಭ್ರಮಿಸಿ ನೀನೇ ಪಟ್ಟ ಏರುವುದು ಬೇರೆ. ನೀನು ಅಂಗದನಿಗೆ ಪಟ್ಟ ಕೊಟ್ಟದ್ದಾದ್ರೆ ಅಲ್ಲಿ ತ್ಯಾಗ ಇರ್ತಿತ್ತು. ನನ್ನ ಸಾವ ಬದುಕೋ ಎನ್ನುವ ಖಚಿತತೆ ಇಲ್ಲದೆ ಇರುವಾಗ ನೀನು ಅಂಗದನನ್ನು ಹೊರತುಪಡಿಸಿ ತಾರೆಯನ್ನ ನಿನ್ನ ಜೊತೆ ಕುಳ್ಳಿರಿಸಿಕೊಂಡು ಸಿಂಹಾಸನ ಏರಿದ್ದೆ ಅಂತಾದ್ರೆ ಅದಕ್ಕೆ ಸ್ವಾರ್ಥ ಅಂತ ಹೆಸರು. ಇಲ್ಲಿಯೂ ನಿನ್ನದು ತಪ್ಪು ತಿಳುವಳಿಕೆ ಅಂತ ಕಾಣ್ತಾ ಉಂಟು. ನೀವು ಒಬ್ಬನೇ ಸರಿ ಮಾಡಿದ್ದಾಗ ಅಲ್ವಪ್ಪ, ಆ ಪ್ರಕರಣದ ಪೂರ್ಣ ಸರಿಯಾದದ್ದು ನನ್ನ ಮಾತ್ರ ಅಂತ ಹೇಗೆ ಅಲ್ಲದೆ ಹೋದ್ರೆ ನೀನು ಬಾರದಿರುವಂತಹ ಕಾಲದಲ್ಲಿ ಕಂಗಾಲಾದಂತಹ ನನಗೆ ಜಾಂಬವಾದಿ ನಮ್ಮ ಮುಖ್ಯರು ಆಡಿದಂತಹ ಮಾತೇನು, ನಾಡು ಅರಾಜಕತೆಯಿಂದ ಕೂಡಿರಬಾರದು, ನೀ ಪೀಠವನ್ನು ಏರಬೇಕು ಅಂತ. ಅವರ ಆಸೆಗೆ ಅವರ ಮಾತಿಗೆ ಬೆಲೆ ಕೊಟ್ಟು ನಿನ್ನದೇ ನೆನಪಿನಲ್ಲಿ ನಾನು ಸಿಂಹಾಸನವನ್ನು ಏರಿದಾಗ ನಿನ್ನ ಹೆಂಡತಿ ತರದೇನೆ ಅಂತ ಹೇಳಿದ್ರು. ನಿನ್ನ ಹೆಂಡತಿ ನನ್ನ ಪಕ್ಕದಲ್ಲಿ ಬಂದು ಕುಳಿತು. ನಾ ಪ್ರಶ್ನೆ ಮಾಡಲಿಲ್ಲ. ಯಾಕೆ? ವೈದವ್ಯ ಎನ್ನುವುದು ಐಚ್ಛಿಕ ಎನ್ನುವುದು ನಿನಗೆ ಗೊತ್ತಿಲ್ಲದೆ ಹೋದಂತಹ ವಿಷಯ ಅಲ್ಲ. ಇಲ್ಲದೆ ಹೋದಂತಹ ಪಾಣಿಗ್ರಹಣವನ್ನ ನಮ್ಮ ಜಾತಿ ನಡುವೆ ತಂದಂತಹ ನೀನು ವೈದವ್ಯ ಎನ್ನುವುದು ಐಚ್ಛಿಕ ಅಲ್ಲ, ಗಂಡು ಸತ್ತ ಮೇಲೆ ಹಾಗೆ ಬರಬೇಕು ಅಂತ ಯಾಕೆ ಬದಲಾವಣೆ ಮಾಡಲಿಲ್ಲ? ಅದೆಲ್ಲವೂ ನಿನ್ನ ಗ್ರಹಿಕೆ ಆದೀತು ಬಿಟ್ರೆ, ನಿನ್ನ ಸ್ವಾರ್ಥ ಆದೀತು ಬಿಟ್ರೆ ವಸ್ತು ಸ್ಥಿತಿ ಆಗುವುದಕ್ಕೆ ಸಾಧ್ಯ ಇಲ್ಲ. ಸ್ವಾರ್ಥ ಆಗುವುದಿಲ್ಲ. ಹೊರಳಿ ಬಂದಿರುವಂತಹ ನಾನು ನಿನ್ನ ಪಕ್ಕದಲ್ಲಿರುವಂತಹ ನನ್ನ ಹೆಂಡತಿಯನ್ನು ನೋಡಿ ಇಷ್ಟನಾಗಿ ನಿನ್ನನ್ನ ಬೈದು ಭಂಗಿಸಿ ಪಡಿದು ತೊಳೆದು ಹೊರಹಾಕಿದ್ದೇನೆ. ಯಾವ ನನ್ನ ಹೆಂಡತಿಯನ್ನ ನೀನಿರಿಸಿಕೊಂಡಾಗ ನಾನೆಷ್ಟು ನೋವನ್ನು ಅನುಭವಿಸಿದ್ದೇನೋ, ಜೀವನದಲ್ಲಿ ಸಾಯುವ ಕೊನೆಯವರೆಗೂ ಹೆಂಡತಿಯನ್ನು ಕಳ್ಕೊಂಡು ನೀನು ಆ ನೋವನ್ನು ಅನುಭವಿಸಬೇಕು ಎನ್ನುವ ಕಾರಣಕ್ಕಾಗಿ ರೂಮೆಯನ್ನು ನಾನು ನನ್ನ ವಶಪಡಿಸಿಕೊಂಡದ್ದು. ಅಂದ್ರೆ ನೀನು ಪ್ರಪಂಚಕ್ಕೆ ತೋರಿಸುವ ನ್ಯಾಯ ಯಾವುದು ಅಂತ ಕೇಳಿದ್ರೆ, ತಮ್ಮನಾದವ ಪ್ರಮಾದವಶ ಸಗಣಿಯನ್ನು ತಿಂದರೆ ಅಣ್ಣನಾದವ ತಿಳಿದು ಮತ್ತೆ ಸಗಣಿಯನ್ನೇ ತಿನ್ನಬೇಕು ಎನ್ನುವುದನ್ನು ನೀನು ತೋರಿಸಿದಾಗ, ತಮ್ಮನಾದವ ಸರಿಯಾಗಿ ಜೊತೆಯೇ ಇದ್ದದ್ದಾದ್ರೆ ತಮ್ಮಾದ ಸಗಣಿ ತಿನ್ನಬಾರದು ಅಂತ ನಾನೇ ತಪ್ಪಿಸಾಗ್ತಿದ್ದೆ. ಈ ತಮ್ಮ ಯಾವಾಗ ನನ್ನಿಂದ ಹೊರತುಪಡಿಸಿದ್ನೋ ಅವನು ಸಗಣಿ ಬಿಟ್ಟರೆ ಬೇರೆ ತಿನ್ನಿಲ್ಲ ಎನ್ನುವುದು ಗೊತ್ತಾಗದೇ ತಿನ್ನಿಸ್ಲಿಕ್ಕೆ ಹೊರಟಿದ್ದೆ. ನೀ ತಿನ್ನಿಸುವುದಲ್ಲ, ನೀ ತಿಂತಾ ಇದ್ದಂತೆ ತಿನ್ನುವುದಲ್ಲವೇ ಅಲ್ಲ, ಶತಂ ಪ್ರತಿಶಾಟ್ಯ. ಮುಳ್ಳನ್ನ ಮುಳ್ಳಿನಿಂದ ತೆಗಿಬೇಕು. ತಮ್ಮ ಸಗಣಿಯನ್ನು ತಿಂದ್ರೆ ತಾನು ಸಗಣಿಯನ್ನೇ ತಿನ್ನಬೇಕು. ಖಂಡಿತ ಅಲ್ಲವೇ ಅಲ್ಲ. ಸಗಣಿಯನ್ನ ತಿಂದದ್ದು ಅಂತ ಯಾರು ಹೇಳಿದ್ರು? ಅಂದ್ರೆ ನಾನು ಹೆಂಡತಿ ಸಗಣಿ ಆಗ ಒಂದು ಉದಾಹರಣೆ, ನಾನು ಪ್ರಮಾದದಿಂದಲಾಗಿ ನಿನ್ನ ಮನದಿ ನನ್ನ ಪಕ್ಕದಲ್ಲಿರುವಾಗ ನಾನು ಪ್ರಶ್ನೆ ಮಾಡಲಿಲ್ಲ ಎನ್ನುವ ಕಾರಣಕ್ಕಾಗಿ ನೀ ತಿಳಿದು ನನ್ನ ಹೆಂಡತಿಯನ್ನು ನೀ ಇಟ್ಟುಕೊಂಡಿಯಲ್ಲ. ತಪ್ಪಲ್ಲ. ರಕ್ಕಸನಲ್ಲಿ ಹೋದದ್ದು ಬಂದಿದ್ದಾನೋ ಇಲ್ಲವೋ ಎನ್ನುವುದು ಗೊತ್ತಿಲ್ಲ. ನೀನು ಬಂದು ಹೇಳಿದ್ದನ್ನೇ ಉಳಿದವರೆಲ್ಲರೂ ಒಪ್ಪಿದ್ದಾರೆ. ಸಹಜವಾಗಿ ಸ್ತ್ರೀ ಭಯದಿಂದ ಅವಳು ರಕ್ಷಣೆಗಾಗಿ ನಿನ್ನ ಎದುರಿನಲ್ಲಿ ಬಂದು ನಿಂತದ್ದು ಬಿಟ್ರೆ, ನಿನ್ನ ಪಕ್ಕದಲ್ಲಿ ಕುಳಿತದ್ದು ಬಿಟ್ರೆ, ನೀನು ಅವಳನ್ನ ಪರಿಗ್ರಹಿಸಬೇಕು ಅಂತಲ್ಲ. ನಿನಗೆ ಪರದೇಶಿ ಪಾಯಸ ಸಿಕ್ಕಿದಾಗ ಒಬ್ಬಳ ಜೊತೆಗೆ ಇನ್ನೊಬ್ಳು ನನ್ನ ಹೆಂಡತಿಯನ್ನು ಇರಿಸಿಕೊಂಡೆ. ಅದಕ್ಕೆ ಪ್ರತಿಕಾಲ ಒಂದು ವೇಳೆ ಅದೇ ಹೌದು ಎನ್ನುವ ಪರಿಸ್ಥಿತಿ ಬರುವುದು ಯಾರಿಗೆ? ಹೆಣ್ಣಿಗೆ ಬರಗಾಲದಲ್ಲಿದ್ದವ ಪರಿಸ್ಥಿತಿ ಇದ್ರೆ ನಾನು ಆಗಿದ್ದವಾಗಿದ್ದೆ. ಸುಮ್ಮನೆ ಯಾಕೆ ಸುಟ್ಟು ಮುಸುಕು ನೋಡಿದ್ರು ಗೊತ್ತಾಗುತ್ತೆ ಎಷ್ಟು ಬರಗಾಲ ಬಿದ್ದು ಗೊತ್ತಾಗ್ತಾ ಇದ್ದೀನಿ. ನನಗೆ ಹೇಳಬೇಕಾದಂತಿಲ್ಲ. ಬರಗಾಲ ಯಾರಿಗೆ ಬಿದ್ದಿದೆ ಎನ್ನುವುದು ನನಗೇನು ತಿಳಿಯದೇ ಇದ್ದದ್ದಲ್ಲ. ಆದ್ದರಿಂದಲೇ ನೀನು ಎಷ್ಟೇ ಕೇಳಿದ್ರು ನಾನು ಸತಿಯ ಕೊಡೆನು ಹಿಂದೆ ತಿಂದ ಪೆಟ್ಟನ್ನ ನೆನಪು ಮಾಡು.
ಉದ್ದಕ್ಕೂ ಕೂಗುವುದು. ನೀ ಮಾಡಿದ್ದನ್ನೇ ನಾ ಮಾಡ್ಕೊಂಡು ಹೋಗ್ಬೇಕಾ? ನೀವು ಮಾಡೋದೇ ಅಲ್ವಾ? ಅದಲ್ಲವೇ ಅಲ್ಲ. ನಿನ್ನ ಸ್ವರ ಸಾಕಾಗುವುದಿಲ್ಲ ನನ್ನ ಎದುರುಗಡೆ ಎನ್ನುವುದು ಇನ್ನಾದ್ರೂ ಗೊತ್ತಾಗಲಿ ಅಂತ ಹೇಳಿ ನಾನು ಮತ್ತೆ ಒಪ್ಕೊಂಡೆ ನೀ ಕೂಗುವ ನಿಮ್ಮ ರೊಟ್ಟಿಗೆ ಮಾತ್ರ ಇರ್ತೀನಿ. ಈಗ ನಾನು ಕೂಗ್ತೇನೆ. ಯಾಕೆ ಸಾಯ್ಲಿಲ್ಲ ನೀನು ಸಾಯಿಸ್ತೀನಿ ಆಗುವುದಿಲ್ಲ. ಯಾಕೆ ಆಗುವುದಿಲ್ಲ ಕೇಳಿದ್ರೆ ಹಾಗಲ್ಲ. ಎಷ್ಟು ದಿವಸವೇ ಆಗಲಿಲ್ಲ ಮತ್ತೆ ಇವತ್ತಾಗ್ತದೆ. ಇವತ್ತೇ ಆಗ್ತದೆ. ಹೇಗಾಗ್ತದೆ? ಯಾಕೆಂದ್ರೆ ಮೊದಲಿನಂತೆ ಅಣಕ್ಕವಲ್ಲ ಯಾವತ್ತಿನ ಹಾಗೆ ಹೆಣತನ್ನು ಕೊಡ್ತಾ ಬಿಡ್ತಾ ಕೇಳಿ ಯುದ್ಧ ಮಾಡಿ ತಿನ್ಕೊಂಡು ಹೋಗುದಲ್ಲ. ಇವತ್ತು ಕೊಡ್ಬೇಕು ಅಂತ ಬಂದಿದ್ದೆ. ಹೌದೌದು. ಮೊದಲು ಬಂದಾಗಲೂ ಕೆಲವರಿ ಕೊಡ್ಬೇಕು ಅಂತ ಬಂದು ತಿನ್ಕೊಂಡು ಹೋಗಿದ್ದೆ. ಇಲ್ಲಿವರೆಗೆ ಅರ್ಥ ಮಾತ್ರ ಅದೇ ಹೇಳಿ. ಇವತ್ತು ಆಗಲ್ಲ, ಕೆಲಸವೂ ಅದೇ ಮಾಡ್ತೀನಿ. ಹೌದಾ? ನಿನ್ನ ಕೆಲಸ ಸಣ್ಣದಿಂದ ನೋಡಿದ ನನಗೆ ಇವತ್ತು ನಿನ್ನ ಕೆಲಸ ನೋಡ್ಬೇಕಾ? ನಿನ್ನ ಬೆಳವಣಿಗೆಯ ಉಚ್ಛ್ರಾಯ ಸ್ಥಿತಿಯಲ್ಲಿಯೇ ನಿನ್ನ ಕೆಲಸ ನೋಡಿದ ನಾನು ನಾಳೆ ಉಚ್ಛ್ರಾಯ ಆಗ್ಬೇಕು ಅಂತ ಕಾಯ್ತಿದ್ದೆ. ನೀನು ಅವಾಗ ಉಚ್ಛ್ರಾಯ ಮಾಡ್ತಿದ್ಯಾ? ನಾಳೆ ನೀನು ಉಚ್ಛ್ರಾಯ ಆಗುವುದಲ್ಲ, ಈ ಭೂಮಿಯಿಂದ ಉಚ್ಚಾಟನೆ ಆಗುವುದು. ಮರ್ಯಾದೆ ಇಲ್ಲದೆ ಇದ್ದವನೇ ಏನಾಯ್ತು? ಏನು ಉಚ್ಛ್ರಾಯ ಆಯ್ತಲ್ಲ? ಈಗ ಭೂಮಿ ಮೇಲೆ ಬಿದ್ದುಕೊಂಡು ಇನ್ನೆಂತದ್ದು ನಿನ್ನ ಉಚ್ಛ್ರಾಯ? ಹೇ, ಮೊದಲು ನೀನು ಬಂದಾಗ ಏನಾಗಿತ್ತ ಈಗಲೂ ಅದೇ ಆಗಿದೆ. ನನ್ನ ಪೆಟ್ಟನ್ನು ಸಹಿಸಿಕೊಳ್ಳುವುದಕ್ಕಾಗದೆ ಬಿದ್ದಿದ್ದೀಯಲ್ಲ, ಬಿದ್ದ ನಿನ್ನನ್ನ ಯಾರು ದೂರದಿಂದ ನಮ್ಮವರೆಲ್ಲ ಹೇಳ್ತಾ ಇದ್ದಾರೆ, ಎರಡು ಕಾಲೋಳದ್ದನು. ಅವ್ರಿಗೆ ಗೊತ್ತಾಗಲಿಲ್ಲ ನಾನು ತುಳಿಯುವ ವೇಗ ಹಾಗೆ. ದೂರದಿಂದ ಕಾಣುವವರು ಎರಡು ಕಾಲಿನಿಂದ ಒಂದೇ ಸಾಲಿ ಒದ್ದ ಅಂತ ತಿಳ್ಕೊಂಡಿದ್ದಾರೆ. ಹಾಗೂ ಅದನ್ನು ಬೀಳುವ ನಾನು ಅಂತ ಗೊತ್ತುಂಟು. ಹಣೆ ಬರ ಕೆಟ್ಟವನೇ. ಈಗಲೇ ನಿನ್ನನ್ನು ಕೊಂದು ಮುಗಿಸಿದರು, ತಡೆಯುವವರು ಯಾರೂ ಇಲ್ಲ. ಆದರೆ ನೀನಿಷ್ಟು ಬೇಗ ಸಾಯಬಾರದು. ಹೆಣ್ಣಿನ ಆ ಒಂದು ವಾಂಛೆ, ಹೆಂಡತಿಯ ಆಸೆ ನೀನಿನ್ನೂ ಅನುಭವಿಸಬೇಕು. ಬದುಕಿನ ಕೊನೆಯ ಶ್ವಾಸದವರೆಗೂ ಹೆಂಡತಿ ಸಿಗಲಿಲ್ಲ ಅಂತಲೇ ನೀ ಸಾಯಬೇಕು. ಜೀವನದಲ್ಲಿ ಒಮ್ಮೆ ಮಾಡಿರುವಂತಹ ತಪ್ಪು ಜೀವನದ ಕೊನೆಯವರೆಗೂ ಅನುಭವಿಸಬೇಕು. ನನ್ನ ಹೆಸರು ಹೇಳಿ ನೀ ಬದುಕುವುದಿಲ್ಲ ಅಂತ ನನಗೆ ಗೊತ್ತುಂಟು. ನನ್ನ ದೃಷ್ಟಿನ